ಮಟನ್ ಕುರ್ಮಾ ಮತ್ತು ರಾಗಿ ಮುದ್ದೆ ಊಟ ಮಾಡ್ತಾ ಇದ್ದೀನಿ. ಗೀ ರೈಸು. ಮಟನ್ ಕುರ್ಮಾ ಮತ್ತು ರಾಗಿ ಮುದ್ದೆ ಊಟ ಮಾಡ್ತಾ ಇದ್ದೀನಿ. ಕೆಲವ್ರು ಹೇಳ್ತಾರೆ ಬರೀ ಉಣ್ಣೋದೇ ಆಯಿತು ತಿನ್ನೋದೇ ಆಯಿತು ನಮ್ಮನ್ನು ಕರೀಕಿಲ್ಲ ಅಂತಾರೆ. ಅವ್ರು ಯಾರು ಏನು ಅಂತ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನನ್ನ ಫೋನ್ ನಂಬರ್ ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ. ಅಷ್ಟು ಪ್ರೀತಿ ಇರೋರು ತಿನ್ನಲೇಬೇಕು ಉಣ್ಣಲೇಬೇಕು ಅಂತಂದವರು ಖಂಡಿತವಾಗಿ ಬನ್ನಿ, ಸ್ನೇಹ ವಿಶ್ವಾಸದಿಂದ ಊಟ ಮಾಡಿಸ್ತೀನಿ, ಸಂತೋಷವಾಗಿ ಕಳಿಸ್ಕೊಡ್ತೀನಿ. ಇದು ನನ್ನ ಮಾತು. ಯಾರೋ ಒಬ್ಬ ಪುಣ್ಯಾತ್ಮ ಅಂತಾನೆ ವಯಸ್ಸಾಯಿತು ಜಾಸ್ತಿ ದಿವಸ ಬದುಕಬೇಕು ಅಂದರೆ ಮಟನ್ ತಿನ್ನಬಾರ್ದು, ತರಕಾರಿ ತಿನ್ನು, ಹಣ್ಣು ಹಂಪಲ ತಿನ್ನು, ಬದುಕ್ತಿ ಹೆಚ್ಚು ದಿವಸ ಅಂತ. ಇಲ್ಲಿ ಒಪ್ಕೋತೀನಿ. ಯಾವತ್ತಿದ್ರೂ ಒಂದು ದಿವಸ ಹೋಗ್ಬೇಕಲ್ವಾ. ಹೋಗೋ ಟೈಮ್ ಬಂದಾಗ ನಾನು ಒಯ್ತೀನಿ. ಸೂಪರ್ ಆಗದೆ, ಬೊಂಬಟ್ಟಾಗದೆ, ವಾ. ಆದರೆ ನಾನು ಹೇಳೋದೊಂದು ಮಾತು, ಬದಲು ಯಾವಾಗಲೂ ಪದೇ ಪದೇ ಹೇಳ್ತಾ ಇರ್ತೀನಿ. ಊಟ ಬಂದು ಸ್ವ ಇಚ್ಛೆ, ನೋಟ ಬಂದು ಪರದ ಇಚ್ಛೆ. ಯಾರೂ ನೀನು ತಿನ್ಬೇಡ ಅಣ್ಣ, ನೀನು ಉಣ್ಬೇಡ ಅಣ್ಣ ಅಂತ ದಯವಿಟ್ಟು ಹೇಳೋಕೆ ಹೋಗಬೇಡಿ. ಒಳ್ಳೆ ದೃಷ್ಟಿಯಿಂದ ಹೇಳ್ತಿರೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಎಲ್ಲ ಪ್ರಾಣಿನೂ ತರಕಾರಿ ತಿನ್ನಲ್ಲ, ಎಲ್ಲ ಪ್ರಾಣಿನೂ ಮಾಂಸ ತಿನ್ನಲ್ಲ. ಹಂಗೆ ಎಲ್ಲ ಮನುಷ್ಯರು ಮಟನ್ ತಿನ್ನಲ್ಲ, ಎಲ್ಲ ಮನುಷ್ಯರು ತರಕಾರಿ ತಿನ್ನಲ್ಲ. ಅಲ್ಲ, ತರಕಾರಿ ತಿನ್ನೋರು ತಿಂತಾರೆ, ಮಟನ್ ತಿನ್ನೋರು ತಿಂತಾರೆ. ಆದರೆ ಅವ್ರವ್ರಿಗೆ ಬಿಟ್ಟಿದ್ದು ಅನ್ನೋದನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಆರ್ಡ್ರ್ ಮಾಡೋಕ್ಕಂತೂ ಹೋಗಬೇಡಿ ಅಂತ ಇಂತಿ ನಿಮ್ಮ ಪ್ರೀತಿಯ ಮೈಸೂರು ಸುಂದರು ಕೇಳ್ಕೊತೀನಿ. ಏನಂತೀರಾ? ಮಸ್ತ್ ಮಜಾ ಮಾಡಿ ತಿನ್ನಿ, ಚೆನ್ನಾಗಿರಿ ಜೀವನದಲ್ಲಿ. ತಿಂದೇ ಇದ್ದವ್ರು ಬೇಡ, ಬಿಟ್ಬಿಡಿ. ಏನಂತೀರಾ? ಅವ್ರು ಹೇಳ್ತಾರೆ ಇಟ್ಟು ಮಿಸ್ಸಕ್ಕೆ ಬರೋಕ್ಕಿಲ್ಲ ಅಂತ. ಯಾಕೆ ಬರೋಕ್ಕಿಲ್ಲ? ಎಲ್ರಿಗೂ ಬರ್ತದೆ. ಆದರೆ ಸ್ವಲ್ಪ ತಾಳ್ಮೆ, ಪೇಷನ್ಸು ಇರಬೇಕಷ್ಟೆ. ನೋಡಿ, ಹಿಂಗೆ ಗೀ ರೈಸು ತುಂಬ ಚೆನ್ನಾಗಿರ್ತದೆ, ಒಳ್ಳೆ ಸಖತ್ತಾಗಿ. ಇವತ್ತೇನೋ ಬೆಳಗ್ಗೆ ತಿನ್ನಬೇಕು ಅಂತ ಅನ್ನಿಸ್ತು, ತಿಂತಾಯಿದ್ದೀನಿ. ತಿನ್ನಬೇಡ ಅಂತ ಹೇಳೋರು ಹೇಳ್ತಾನೆ ಇರಲಿ. ಊಟ ನನಗಿಷ್ಟ, ನೋಟ ಅವರಿಷ್ಟ. ಮಾತಾಡಿ ಒಂದು ಟೈಮ್ ಬರ್ತದೆ, ಆವಾಗ ನಾನು ಮಾತಾಡ್ತೀನಿ. ಅರ್ಥ ಆಯ್ತಾ? ಯಾವತ್ತೂ ಊಟ ಮಾಡೋರನ್ನ ತಿನ್ನೋರನ್ನ ನೋಡಿ ಖುಷಿ ಪಡೋದು ಕಲೀರಿ. ಅಸೂಯೆ, ದ್ವೇಷ, ನಾವು ತಿನ್ನಲ್ಲ ಅಂತ ತಿನ್ನೋರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ. ಯಾಕಂದರೆ ಅದು ಯಾರ್ಯಾರು ಹೆಂಗೆ ಮಾತಾಡ್ತಾರೆ ಅವ್ರವ್ರು ಹಂಗೆ ಇರ್ತಾರೆ. ನೋಡೋರು ನೋಡ್ತಾನೆ ಇರ್ತಾರೆ, ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ತಿನ್ನೋರು ತಿಂತಾನೆ ಇರ್ತಾರೆ, ತಿಂದಿರೋರು ತಿಂದೇನೆ ಇರ್ತಾರೆ. ಅವನು ಯಾರೋ ಹೇಳ್ತಾನೆ, ನೀನು ಒಬ್ಬನೇ ತಿನ್ನೋದು ಅಂತ. ತಿನ್ನು, ನಿನಗೆ ದಮ್ಮಿದ್ರೆ ದಿನಕ್ಕೆ 3 ಸತಿ 4 ಸತಿ. ನನಗೆ ಯಾಕೆ ಅಂತೀಯ? ನಿಮ್ಮ ಅಪ್ಪನ ಮನೆಯಿಂದ ತಂದಿಕ್ತೀಯ ನನಗೆ. ನಮ್ಮ ದುಡ್ಡು, ನಮ್ಮ ಕಾಸು, ನಮ್ಮ ಇಷ್ಟ ಇದ್ದರೆ ವೀಡಿಯೋ ನೋಡು, ಕಷ್ಟ ಆದರೆ ಬಿಡು, ಅಷ್ಟೇ. ಏನಂತೀಯ?